ಮರಗಳ ಬೆಳೆಸಿ ಮಳೆಯನ್ನು ತರಿಸಿ ಪರಿಸರ ಉಳಿಸುವ ನಾವೆಲ್ಲ. ಹೊಲವನ್ನು ಉಳುವ ಬೆಳೆಯನ್ನು ಬೆಳೆವ ರೈತನ ಉಳಿಸುವ ನಾವೆಲ್ಲ. ಗಿಡವನ್ನು ನೆಡುತ್ತಾ ಮರವನ್ನು ಬೆಳೆಸಿ ಗಾಳಿಯ ಪಡೆಯುವ ನಾವೆಲ್ಲ. ಕೆರೆಗಳ ಶುಚಿಸಿ ನೀರನ್ನು ಉಳಿಸಿ ಜೀವವ ಉಳಿಸುವ ನಾವೆಲ್ಲ. ಆತ್ಮೀಯ ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ಜನಧ್ವನಿ ರೇಡಿಯೋ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿರುವ ಮೈಸೂರಿನ ಮೊಟ್ಟಮೊದಲ ಸಮುದಾಯ ರೇಡಿಯೋ. ನಾನು ನಿಮ್ಮ ರೇಡಿಯೋ ಗೆಳೆಯ ಶ್ರೀಕಾಂತ್ ಸರಗೂರು. ಪ್ರಿಯ ಕೇಳುಗರೆ, ತಮ್ಮೆಲ್ಲರಿಗೂ ಎಂದಿನಂತೆ ಈ ದಿನದ ವಿಶ್ವ ಪರಿಸರ ದಿನದ ವಿಶೇಷ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರುತ್ತಿದ್ದೇನೆ. ಕೇಳುಗರೆ, ಪ್ರತಿ ವರ್ಷ ಜೂನ್ 5ರಂದು ಈ ವಿಶ್ವ ಪರಿಸರ ದಿನವನ್ನು ಆಚರಿಸಿಕೊಂಡು ಬರಲಾಗ್ತಿದೆ. ಪರಿಸರವನ್ನು ಸ್ವಚ್ಛವಾಗಿಡುವುದು, ಹಸಿರಿನ ಸಂರಕ್ಷಣೆ, ಪರಿಸರ ಸ್ನೇಹಿ ಜೀವನ ಕ್ರಮ, ಪ್ಲಾಸ್ಟಿಕ್ ಬಳಸದಿರುವುದು, ರಾಸಾಯನಿಕಗಳ ಮಿತ ಬಳಕೆ, ತ್ಯಾಜ್ಯಗಳ ಸದ್ಬಳಕೆ ಹಾಗೂ ಮೋಟಾರು ವಾಹನಗಳನ್ನು ಕಡಿಮೆ ಬಳಸುವುದರಿಂದ ಪರಿಸರವನ್ನು ರಕ್ಷಿಸುವುದು ನಮ್ಮೆಲ್ಲರ ಕರ್ತವ್ಯವಾಗಿರುತ್ತೆ. ಹೌದು, ಈ ದಿನದ ವಿಶ್ವ ಪರಿಸರ ದಿನದ ವಿಶೇಷ ಕಾರ್ಯಕ್ರಮದಲ್ಲಿ ಈ ವಿಶ್ವ ಪರಿಸರ ದಿನದ ಹಿನ್ನೆಲೆ, ಎಷ್ಟು ವರ್ಷಗಳಿಂದ ಈ ದಿನವನ್ನು ಆಚರಿಸಿಕೊಂಡು ಬರಲಾಗ್ತಾ ಇದೆ, ಈ ವಿಶ್ವ ಪರಿಸರ ದಿನದ ಆಚರಣೆಯ ಉದ್ದೇಶ ಹಾಗೂ ಗುರಿಗಳೇನು, ಈ ಎಲ್ಲ ವಿಚಾರಗಳ ಕುರಿತು ವಿಶ್ವ ಪರಿಸರ ದಿನದ ವಿಶೇಷ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಎಚ್.ಡಿ.ಕೋಟೆಯ ಸಾರ್ವಜನಿಕ ಆಸ್ಪತ್ರೆಯ ಶುಶ್ರೂಷಾಧಿಕಾರಿಗಳು ಹಾಗೂ ಪರಿಸರ ಪ್ರೇಮಿಗಳು ಆದಂತಹ ಎಚ್.ಡಿ.ಕೋಟೆ ತಾಲೂಕಿನ ಕೆ. ಗ್ರಾಮದ ನಿವಾಸಿಗಳಾದಂಥ ಶ್ರೀಯುತ ಪ್ರಶಾಂತ್ ಕುಮಾರ್ ಗಂಗೋಳಿರವರು. ಬನ್ನಿ, ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಈ ಎಲ್ಲ ವಿಚಾರಗಳ ಕುರಿತು ಒಂದಿಷ್ಟು ಚರ್ಚೆಯೊಂದಿಗೆ ಮತ್ತಷ್ಟು ಮಾಹಿತಿಯನ್ನು ತಿಳಿದು ಬರೋಣ. ಸರ್, ತಮಗೆ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಸರ್, ನಮಸ್ಕಾರ. ಸರ್, ಮೊದಲಿಗೆ ತಮಗೂ ಕೂಡ ವಿಶ್ವ ಪರಿಸರ ದಿನದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸೋದಕ್ಕೆ ಇಷ್ಟಪಡ್ತೀನಿ ಸರ್. ಹೌದು, ಹಾಗೂ ನಾನು ಸಮೇತ ವಿಶ್ವ ಪರಿಸರ ದಿನದ ಶುಭಾಶಯಗಳನ್ನು ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರದ ಮೂಲಕ ನಮ್ಮೆಲ್ಲ ಶ್ರೋತೃಗಳಿಗೆ ತಿಳಿಯಲಿಚ್ಛಿಸುತ್ತೇನೆ. ಸರ್, ಪ್ರಸ್ತುತ ಮೊದಲನೇದಾಗಿ ನಾವು ನೋಡ್ತು ಅಂದರೆ ಯಾವುದೇ ಒಂದು ವಿಶೇಷ ದಿನವನ್ನು ನಾವು ವರ್ಷದಲ್ಲಿ ಆಚರಿಸ್ಕೊಂಡು ಬರ್ತಾ ಇದ್ದೀವಿ ಅಂದರೆ ಆ ಆಚರಣೆ ಯಾವಾಗ ಶುರುವಾಯಿತು, ಏತಕ್ಕಾಗಿ ಶುರುವಾಯಿತು ಅನ್ನೋದನ್ನು ನಾವು ಮೊದಲು ಗಮನಿಸಬೇಕಾಗುತ್ತೆ ಸರ್. ಆ ನಿಟ್ಟಿನಲ್ಲಿ ನೋಡೋದಾದರೆ ಈ ವಿಶ್ವ ಪರಿಸರ ದಿನದ ಆಚರಣೆಯ ಹಿನ್ನೆಲೆ ಏನು ಸರ್? ನಾನು ಮೊದಲ ಬಾರಿಗೆ ಒಂದು ಪ್ರಕೃತಿ ಬಗ್ಗೆ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಪ್ರಕೃತಿ ಭೂಮಿ ಮಾತೃದೇವೋ ಭವ, ಪ್ರಕೃತಿ ಭುವಿ ಪಿತೃದೇವೋ ಭವ, ಪ್ರಕೃತಿ ಪೃಥ್ವಿ ಆಚಾರ್ಯ ದೇವೋ ಭವ ಅಂತ ಹೇಳಲಿಚ್ಛಪಡ್ತೇನೆ. ಪ್ರಕೃತಿ ಅಂದರೆ ಅದು ಒಂದು ಸ್ವರ್ಗ. ಆ ಸ್ವರ್ಗ ನಮ್ಮನ್ನು ಬೆಳೆಸ್ತಾ ಇದೆ, ಕಾಯ್ತಾ ಇದೆ, ಸಲುತ್ತಾ ಇದೆ. ಸೊ ಈ ಪ್ರಕೃತಿಗೋಸ್ಕರ ನಾವೆಲ್ಲರೂ ಪ್ರಕೃತಿಯಿಂದ ಬದುಕ್ತಾ ಇದ್ದೇವೆ. ಆ ನಿಟ್ಟಿನಲ್ಲಿ ಈ ಕಾರ್ಯಕ್ರಮವನ್ನು ನೀವು ಹಮ್ಮಿಕೊಂಡಿದ್ದೀರಿ. ಹೌದು, ಈ ಅಂತಾರಾಷ್ಟ್ರೀಯ ವಿಶ್ವ ಪರಿಸರ ದಿನ ಅಂತ ಯಾಕೆ ಪ್ರಾರಂಭ ಮಾಡಿದ್ರು ಅಂತ ನಾವು ಆ ನಿಟ್ಟಿನಲ್ಲಿ ನಾವು ಆಲೋಚಿಸೋದಾದರೆ, ಪ್ರಕೃತಿಯು ತುಂಬ ಮಲಿನವಾಗ್ತಾ ಇತ್ತು. ಇದನ್ನು ತಿಳಿದ ವಿಜ್ಞಾನಿಗಳು, ಜ್ಞಾನಿಗಳು ಇದರ ಬಗ್ಗೆ ಕೆಲವು ದೇಶಗಳು, ಸುಮಾರು 143 ದೇಶಗಳು 1972ರಲ್ಲಿ ಸೇರಿಕೊಂಡು ಪರಿಸರದ ಬಗ್ಗೆ, ಪರಿಸರವನ್ನು ಉಳಿಸುವ ಬಗ್ಗೆ ಹೋರಾಟ ಮಾಡಲು ಪ್ರಾರಂಭ ಮಾಡಿದ್ರು. ಈ ಹೋರಾಟವು ಮುಂದುವರೆದು 1974ರಂದು ಜೂನ್ 5 ವಿಶ್ವಸಂಸ್ಥೆಯು ವಿಶ್ವ ಪರಿಸರ ದಿನ ಎಂದು ಘೋಷಣೆ ಮಾಡಲಾಯಿತು. ಜೂನ್ 5ರಂದು ಪ್ರತಿ ವರ್ಷ ವಿಶ್ವ ಪರಿಸರ ದಿನ ಅಂತ ಘೋಷಣೆ ಮಾಡೋದಲ್ಲದೆ ಭಾರತದಲ್ಲಿ ಭಾರತೀಯರು ವನ ಮಹೋತ್ಸವದ ದಿನ ಅಂತೇಳಿ ಇದನ್ನು ಪ್ರಾರಂಭ ಮಾಡಿದ್ದೇವೆ. ಅಂದರೆ ಇದು ಕಳೆದ 1974ನೇ ವರ್ಷದಲ್ಲಿ ಇದು ಪ್ರಾರಂಭ ಆದಂಥ ಆಚರಣೆ. ಒಟ್ಟು 143 ದೇಶಗಳು ಈ ಪರಿಸರವನ್ನು ಸಂರಕ್ಷಣೆ ಮಾಡೋ ನಿಟ್ಟಿನಲ್ಲಿ ಒಂದು ವಿಶ್ವಸಂಸ್ಥೆಯಲ್ಲಿ ಒಂದು ಹೋರಾಟವನ್ನು ಮಾಡಿದಂಥ ಸಂದರ್ಭದಲ್ಲಿ ಪರಿಸರ ಜಾಗೃತಿ ನೀಡೋ ನಿಟ್ಟಿನಲ್ಲಿ ಈ ದಿನಾಚರಣೆ ಆರಂಭ ಶುರುವಾಗುತ್ತೆ ಅಂತ ಹೇಳ್ತಾ ಇದ್ದೀರಾ. ಹಾಗಿದ್ರೆ ಸರ್, ಈ ವಿಶ್ವ ಪರಿಸರ ದಿನ ಗುರಿ ಉದ್ದೇಶಗಳೇನಿದೆ ಸರ್? ಗುರಿ ಇಷ್ಟೇ, ಪ್ರಕೃತಿಯನ್ನು ಸಂರಕ್ಷಣೆ ಮಾಡೋದು. ಪ್ರಕೃತಿ ಅಂದರೆ ನಮಗೆ ಒಂದು, ನಾನು ಹೇಳಿದ ಹಾಗೆ ತಂದೆ ತಾಯಿ ಗುರು ಇದ್ದ ಹಾಗೆ. ಹೇಗೆ ನಮ್ಮ ತಾಯಿ ನಮಗೆ
ನಮ್ಮನ್ನು ಕಾಪಾಡ್ತಾರೋ ಪ್ರಕೃತಿ ನಮ್ಮನ್ನು ಕಾಪಾಡ್ತಾ ಇದೆ. ಆದರೆ ಏನಾಗಿದೆ, ಪ್ರಕೃತಿಯನ್ನು ನಾವು ಕಾಪಾಡಲಿಕ್ಕೆ ಕಷ್ಟಪಡ್ತಾ ಇದೆ, ಪ್ರಕೃತಿಯನ್ನು ಮಲಿನ ಮಾಡ್ತಾ ಇದ್ದೇವೆ. ಪ್ರಕೃತಿಗಾಗಿ ಪ್ರಕೃತಿ ಕೊಟ್ಟ ಅನ್ನವನ್ನು ನಾವು ಅವರಿಗೆ ವಿಷ ಕೊಡ್ತಾ ಇದ್ದೇವೆ ಅಂತ ಹೇಳಕ್ಕೆ ಇಷ್ಟಪಡ್ತಾ ಇದ್ದೇನೆ. ಯಾವ ರೀತಿ ವಿಷ ಆಗ್ತಾ ಇದೆ? ಕೈಗಾರೀಕರಣದಲ್ಲಿ ಬರುವಂಥ ಅನಿಲಗಳು, ತ್ಯಾಜ್ಯಗಳು, ಅದನ್ನು ನಾವು ನದಿಗಳಿಗೆ ಬಿಡ್ತೇವೆ. ನದಿಗಳಲ್ಲಿರುವ ಸಾವಿರಾರು ಲಕ್ಷಾಂತರ ಜಲಚರ ಪ್ರಾಣಿಗಳು ಸಾವನ್ನಪ್ಪುತ್ತಾ ಇದೆ. ಅನಿಲದಿಂದ ಓಝೋನ್ ಪದರಕ್ಕೂ ಎಫೆಕ್ಟ್ ಆಗ್ತಾ ಇದೆ. ಸೂರ್ಯನ ಮೇಲಿರೋ ಓಝೋನ್ ಪದರಕ್ಕೂ ಎಫೆಕ್ಟ್ ಆಗಿ ಸಮಯ ಸಂದರ್ಭಕ್ಕೆ ಬರುವಂಥ ಮಳೆಗಳಲ್ಲೂ ತೊಂದರೆ ಆಗ್ತದೆ. ಮಳೆಗಾಲದಲ್ಲಿ ಸರಿಯಾಗಿ ಮಳೆ ಬರಲ್ಲ, ಸರಿಯಾಗಿ ಮಳೆ ಬರದೇ ಇದ್ದರೆ ಅಂತರ್ಜಲ ಕುಸಿತವಾಗುತ್ತದೆ. ಅಂತರ್ಜಲ ಇಲ್ಲದಿದ್ದರೆ ನಮಗೆ ಕುಡಿಲಿಕ್ಕೆ ನೀರಿಲ್ಲ. ಈಗಾಗಲೇ ನಮ್ಮ ಪ್ರಪಂಚದಲ್ಲಿ ಹಲವಾರು ದೇಶಗಳು ಈ ಪ್ರಾಬ್ಲಮಿಂದ ಕಂಗಾಲಾಗಿದೆ. ಈ ಪ್ರಾಬ್ಲಮ್ ನಮಗೆ ಇನ್ನೂ ಮಾಡ್ತಾ ಬಂದರೆ ಸ್ವಲ್ಪ ವರ್ಷದಲ್ಲೇ ನಮ್ಮ ಈ ಮನುಕುಲದ ಸಂತತಿಯು ನಾಶವಾಗುವ ನಿಟ್ಟಿನಲ್ಲಿದೆ ಅಂತ ಕಾರಣ ವಿಶ್ವಸಂಸ್ಥೆಗಳು ಮತ್ತು ಎಲ್ಲ ದೇಶಗಳು ಸೇರಿ ಇದನ್ನು ಏನಾದರೂ ಮಾಡಿ ತಡೆ ಕಟ್ಟಬೇಕು. ಈ ಪ್ಲಾಸ್ಟಿಕ್ ತ್ಯಾಜ್ಯವಾಗಲಿ, ಕೈಗಾರೀಕರಣದ ಏನಾದರೂ ಪ್ರಾಬ್ಲಮ್ ಇರಲಿ, ಅವನ್ನೆಲ್ಲ ತಡೆಗಟ್ಟಿ ನಮ್ಮ ಪರಿಸರವನ್ನು ಉಳಿಸಿಕೊಳ್ಳುವುದು ಹೇಗೆ, ಇದರಿಂದ ಯಾವ ರೀತಿಯಾಗಿ ನಾವು ಉಳಿಸಿಕೊಳ್ಳಬಹುದು ಎಂಬ ಒಂದು ಕಾರ್ಯಕ್ರಮವನ್ನು ವಿಶ್ವಸಂಸ್ಥೆ ಅಲ್ಲದೆ ನಮ್ಮ ಭಾರತ ದೇಶ ಸಮೇತ ಇದನ್ನು ಮುಂಚೂಣಿಯಲ್ಲಿ ಹಲವಾರು ಉತ್ತಮವಾದ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದಾರೆ. ಪ್ರಸ್ತುತವಾಗಿ ನೋಡ್ತು ಅಂದರೆ ಮಾನವ ಪ್ರಕೃತಿಯನ್ನು ಬಿಟ್ಟು ಬದುಕಿರಲಾರ, ಆದರೆ ಪ್ರಕೃತಿಗೆ ಮಾನವನಿಂದನೇ ಹೆಚ್ಚಿನದಾಗಿ ಹಾನಿಯನ್ನು ಉಂಟು ಆಗ್ತಾ ಇರೋದನ್ನು ನಾವು ಗಮನಿಸ್ತಾ ಇರ್ಬೋದು ಸರ್. ಈ ನಿಟ್ಟಿನಲ್ಲಿ ನೋಡೋದಾದರೆ ಸರ್, ಪ್ರಮುಖವಾಗಿ ಮಾನವನ ಅತಿ ಆಸೆಗಳೇ ಈ ಪ್ರಕೃತಿ ವಿನಾಶಕ್ಕೆ, ಪ್ರಕೃತಿ ಮಾಲಿನ್ಯಕ್ಕೆ ಕಾರಣವಾಗ್ತಿರೋದ್ರಿಂದ ಈ ನಿಟ್ಟಿನಲ್ಲಿ ಮನುಷ್ಯ ಪ್ರಕೃತಿ ಹಾಗೂ ನಡುವಿನ ಸಂಬಂಧ ಯಾವ ರೀತಿ ಇರಬೇಕು ಸರ್? ಹೌದು, ಇದೊಂದು ಒಳ್ಳೆ ಕ್ವಶನ್. ಮನುಷ್ಯ ಮತ್ತು ಪ್ರಕೃತಿ ನಡುವಿನ ಸಂಬಂಧ. ಪ್ರಕೃತಿ ನಮಗೆ ನಾನು ಮೊದಲೇ ಹೇಳಿದಾಗೆ ಎಲ್ಲವನ್ನೂ ಕೊಟ್ಟಿದೆ. ಏನು ಕೊಟ್ಟಿಲ್ಲ ಹೇಳಿ? ಆಹಾರ, ಹಸಿರು, ನೀರು, ಗಾಳಿ, ಬೆಳಕು, ಮಣ್ಣು, ಪ್ರಕೃತಿಯಲ್ಲಿರುವಂಥ ಖನಿಜ ಸಂಪತ್ತು, ಸಂಪನ್ಮೂಲಗಳು ಪ್ರತಿಯೊಂದು ಕೊಟ್ಟಿದೆ. ಆದರೆ ಮನುಷ್ಯ ಪ್ರಕೃತಿಗೆ ಏನು ಕೊಡ್ತಾ ಇದ್ದಾನೆ? ಪ್ರಕೃತಿಯಲ್ಲಿರುವಂಥ ಎಲ್ಲ ವಸ್ತುಗಳನ್ನು ನಾವು ಯುಟಿಲೈಸ್ ಮಾಡ್ಕೊಳ್ತಾ ಇದ್ದೇವೆ, ಪಡೆದುಕೊಂಡು ಅದನ್ನು ನಮಗೆ ಯಾವ ರೀತಿ ಬೇಕು ಅದನ್ನು ಬಳಸಿಕೊಂಡು ಪ್ರಕೃತಿಯನ್ನು ಬೆಳೆಸುವ ನಿಟ್ಟನ್ನು ಕಡಿಮೆ ಮಾಡ್ತಾ ಇದ್ದೇವೆ. ಈಗಾಗಲೇ ನೋಡ್ಬೋದು, ಸರಿಯಾದ ಸಮಯಕ್ಕೆ ಮಳೆ ಬರಲ್ಲ. ಕಾರಣ ಹಸಿರಿನ ಕೊರತೆ. ಗಿಡ ಮರಗಳು ಎಲ್ಲಿ ಹೆಚ್ಚಿರ್ತವೆ ಆ ಪರಿಸರದಲ್ಲಿ ಒಳ್ಳೆ ಮಳೆ ಆಗತ್ತೆ, ಒಳ್ಳೆ ಬೆಳೆ ಆಗತ್ತೆ. ಹಸಿರಿಲ್ಲದ ಕಾರಣ, ಆ ಹರಿದ್ವರ್ಣ ಇಲ್ಲದೇ ಇದ್ದರೆ ಮಳೆಯನ್ನು ಅಟ್ರಾಕ್ಷನ್ ಮಾಡುವಂಥ ಪವರ್ ಆ ಭೂಮಿಗೆ ಇರುವುದಿಲ್ಲ. ಹೀಗೆ ಆದರೆ ಮರುಭೂಮಿ ಆಗುವಂತಹ ಪರಿಸ್ಥಿತಿ ಇತ್ತೀಚಿನ ದಿನಗಳಲ್ಲಿ ಬಂದಿದೆ. ಸೊ ಹಾಗಾಗಿ ನಾನು ಹೇಳ್ತೇನೆ, ಪರಿಸರವನ್ನು ನಾವು ಕಾಪಾಡಿಕೊಳ್ಳೋಣ. ಪರಿಸರಕ್ಕೆ ಉತ್ತಮವಾದ ಒಂದು ತುಂಬ ರಾಸಾಯನಿಕ ಗೊಬ್ಬರಗಳ ಬಳಕೆ ಕಡಿಮೆ ಮಾಡೋಣ, ಪ್ಲಾಸ್ಟಿಕ್ಕನ್ನು ಕಡಿಮೆ ಮಾಡೋಣ. ಕಡಿಮೆ ಇಲ್ಲ, ಯೂಸ್ ಮಾಡದೇ ಇದ್ದರೆ ಒಳ್ಳೆಯದು. ಅದರ ಬದಲಿ ವ್ಯವಸ್ಥೆ ಏನಾಗುತ್ತೆ ಅದನ್ನು ಮಾಡಿಕೊಂಡು ಪ್ರಕೃತಿಯನ್ನು ಉಳಿಸಿದರೆ ಮಾತ್ರ ನಮಗೆ ಮುಂದಿನ ದಿನಗಳಲ್ಲಿ ತುಂಬ ಉತ್ತಮವಾಗಿ ನಮ್ಮ ಮುಂದಿನ ಪೀಳಿಗೆಗೆ ಇದು ಸಹಕಾರಿಯಾಗಬಹುದಂತ ನಾನು ಹೇಳ್ತೇನೆ ಸರ್. ಅದೇ ರೀತಿ ಈ ಮಾನವ ಪ್ರಕೃತಿಯನ್ನು ಉಳಿಸೋ ನಿಟ್ಟಿನಲ್ಲಿ ತಾನು ಕೈಗೊಳ್ಳುವಂತಹ ಕೃಷಿ ಪದ್ಧತಿ, ಕೃಷಿ ವಿಧಾನ ಕೂಡ ಒಂದು ಪಾತ್ರವನ್ನು ವಹಿಸುತ್ತೆ ಸರ್. ಈ ನಿಟ್ಟಿನಲ್ಲಿ ಪ್ರಕೃತಿ ಹಾಳಾಗದೇ ಇರೋ ರೀತಿ, ಪ್ರಕೃತಿಗೆ ಒಂದು ಅನುಕೂಲ ಆಗೋ ರೀತಿ ಯಾವ ರೀತಿಯಾದಂಥ ಕೃಷಿ ಪದ್ಧತಿಯನ್ನು ಪ್ರಸ್ತುತವಾಗಿ ಮಾನವರು ಅನುಸರಿಸಬೇಕಾಗಿದೆ ಸರ್? ಕೃಷಿ ಪದ್ಧತಿ ಮುಂದಿನ ಕಾಲದಲ್ಲೂ ನಾವು ನೋಡ್ತಾ ಇದ್ದಾಗ ಕೃಷಿ ಪದ್ಧತಿ ಹೇಗಿತ್ತು? ಹಸುವಿನ ಗೊಬ್ಬರಗಳನ್ನು ಹಾಕ್ತಾ ಇದ್ವಿ. ಈಗ ಏನು ಮಾಡ್ತೀವಿ? ಬೇಗ ಬೆಳೆ ಬರಲಿಗೋಸ್ಕರ ನಾವು ರಾಸಾಯನಿಕ ಗೊಬ್ಬರವನ್ನು ಯೂಸ್ ಮಾಡ್ತೇವೆ. ರಾಸಾಯನಿಕ ಗೊಬ್ಬರವನ್ನು ಯೂಸ್ ಮಾಡಿದಾಗ ಭೂಮಿ ತಾಯಿಯ ಒಡಲಿಗೆ ಅದನ್ನು ಒಂದು ರೀತಿಯಲ್ಲಿ ಬೆಂಕಿ ಹಾಕಿದ ಹಾಗೆ ಅಂತ ನನ್ನ ಅಭಿಪ್ರಾಯ. ಆದಷ್ಟು ನಾವು ಹಸುಗಳನ್ನು ಸಾಕಿ ಆ ಗೊಬ್ಬರವನ್ನು ಯುಟಿಲೈಸ್ ಮಾಡಿಕೊಂಡು ಉತ್ತಮವಾದ ಒಂದು ಬೆಳೆಯನ್ನು ಪಡೆಯೋದಕ್ಕೆ ನಾವು ಮುಂಚೂಣಿಯಲ್ಲಿರಬೇಕು. ಅದಲ್ಲದೆ ಇರುವಂಥ ಕಸ ಕಡ್ಡಿಗಳನ್ನು ವೇಸ್ಟ್ ಆಗದಾಗೆ ನೋಡಿಕೊಂಡು ಅದನ್ನು ಗೊಬ್ಬರವನ್ನಾಗಿ ಮಾಡಿ ಅದನ್ನು ಉಪಯೋಗಿಸಿದರೆ ರೈತರಿಗೆ ಉತ್ತಮ. ನಾವು ರಾಸಾಯನಿಕವನ್ನು ಭೂಮಿಗೆ ಕೊಟ್ಟು ಈಗ ಏನಾಗಿದೆ, ಕೆಲವು ಕಡೆ ಬೆಳೆನೇ ಬೆಳೆದಿದ್ದಾಗೆ ಮರುಭೂಮಿಯ ಪರಿಸ್ಥಿತಿ ಆದಂಥ ಸ್ಥಿತಿ ಈಗ ಬಂದಿದೆ. ಸೊ ಹಾಗಾಗಿ ಪ್ರತಿಯೊಬ್ಬ ವ್ಯಕ್ತಿಯು ತನ್ನ ಒಂದು ಇಚ್ಛಾಶಕ್ತಿಯಿಂದ ಮಾತೃದೇವೋಭವ ಅಂತ ಹೇಳ್ತೇವೆ ನಾವು, ತಾಯಿಯ ಹಾಗೆ ಅಂತ ಎಣಿಸ್ಕೊಂಡು ಆ ತಾಯಿಯನ್ನು ಕಾಪಾಡಬೇಕು. ಅದು ನಮ್ಮನ್ನು ಕಾಪಾಡ್ತಾ ಇದೆ. ಹಲವಾರು ಇನ್ಸಿಡೆಂಟ್ಸ್ಗಳನ್ನು ಹಲವಾರು ನಾವು ನೋಡ್ಬೋದು ಪ್ರಪಂಚದಲ್ಲಿ. ಬೇಡ, ಇತ್ತೀಚಿನ ದಿನಗಳಲ್ಲಿ ಕೆಲವು ವರ್ಷಗಳ ಹಿಂದೆ ಮಡಿಕೇರಿಯಲ್ಲಿ ಅತಿಯಾದ ಮಳೆಯಿಂದಾಗಿ ಆದ ತೊಂದರೆಗಳು ಕಾರಣ
ಇದಕ್ಕೆ ಕಾರಣ ಏನಂತ ಹೇಳಿದರೆ ಅಲ್ಲಿರುವ ಮರಗಿಡಗಳನ್ನು ಕತ್ತರಿಸಿದ್ರು, ಭೂಮಿ ಸವಕಲು ಆಯಿತು. ನೀರು ಬಂದಾಗ ಭೂಮಿ ಕುಸಿದು ಎಷ್ಟೋ ಜನ, ಸಾವಿರಾರು ಜನ, ನೂರಾರು ಮನೆಗಳು, ಸಾವಿರಾರು ಮನೆಗಳು, ತೋಟಗಳು, ಸಾವಿರಾರು ಜನರು ಸಾಯುವಂಥ ಪರಿಸ್ಥಿತಿ ಬಂತು. ಅದು ಪ್ರಕೃತಿ ವಿಕೋಪ. ಪ್ರಕೃತಿ ಮಾತೆ ಒಲಿದರೆ ಬೇಕಾದನ್ನು ಕೊಡ್ತಾರೆ, ಮುನಿದರೆ ಸರ್ವನಾಶ ಮಾಡುವ ಶಕ್ತಿಯು ಆ ತಾಯಿಗಿದೆ ಅಂತ ನಾನು ಈ ವಿಷಯದಲ್ಲಿ ಹೇಳ್ತಾ, ಎಲ್ಲರೂ ಜನರು ಆದಷ್ಟು ರಾಸಾಯನಿಕ ಗೊಬ್ಬರವನ್ನು ಬಿಟ್ಟು ನಮ್ಮಲ್ಲಿ ಸಿಗುವಂತಹ ಗೊಬ್ಬರದಿಂದ ಕೃಷಿಯನ್ನು ಮಾಡಿ ಗಿಡಗಳನ್ನು ಬೆಳೆಸಿ ಉತ್ತಮವಾದ ಒಂದು ಜೀವನವನ್ನು ನಿರ್ವಹಣೆ ಮಾಡಬಹುದು ಅಂತ ಹೇಳ್ತೇನೆ. ಸರ್, ಅದೇ ರೀತಿ ಜಾಗತಿಕ ಮಟ್ಟದಲ್ಲಿ ಇಡೀ ವಿಶ್ವದಾದ್ಯಂತ ಈ ರೀತಿಯ ಪರಿಸರ ಮಾಲಿನ್ಯಕ್ಕೆ ಹಾಗೆ ಪರಿಸರದ ನಾಶ ಆಗಲಿಕ್ಕೆ ಬೇರೆ ಬೇರೆ ದೇಶಗಳಿಂದ ಈ ಪರಿಸರ ನಾಶಕ್ಕೆ ಪ್ರಮುಖವಾಗಿ ಜಾಗತಿಕ ಮಟ್ಟದಲ್ಲಿ ಯಾವ ರೀತಿಯೆಲ್ಲ ಅಂಶಗಳು ಕಾರಣವಾಗ್ತಾ ಇದೆ ಸರ್? ಪರಿಸರ ನಾಶಕ್ಕೆ ಒಂದೇ ಕಾರಣ ಅಂತ ಹೇಳಿದರೆ ನಮ್ಮಲ್ಲಿರುವಂಥ ಅತಿಯಾದ ಆಸೆ, ಮಾನವನ ಅತಿಯಾದ ಆಸೆ. ಯಾಕಂದರೆ ಯುದ್ಧಗಳು ನಡೀತವೆ, ಅಣುಶಕ್ತಿ ಬಾಂಬ್ಗಳು, ಇಂಥ ಒಂದು ಯುದ್ಧಗಳು ನಡೆದಾಗ ಅಣುಬಾಂಬ್ಗಳ ಸ್ಫೋಟ, ಇದರಿಂದ ಮನುಸಂಕುಲನ ಅಲ್ಲದೆ ಪ್ರಕೃತಿಯು ನಾಶವಾಗಿ ಹೋಗುತ್ತದೆ. ಇಂಥ ಒಂದು ಮನುಷ್ಯನ ದುರಾಶೆಯಿಂದಾಗಿ ಹಲವಾರು, ಕೇವಲ ಬಾಂಬ್ಗಳು ಮಾತ್ರ ಅಲ್ಲ, ಈಗ ರಾಸಾಯನಿಕ ಬಾಂಬ್ಗಳೂ ಬಂದಿದೆ. ಇದರಿಂದಾಗಿ ಕೇವಲ ಮನುಷ್ಯನಿಗೆ ತೊಂದರೆ ಇಲ್ಲ, ಪ್ರಾಣಿ ಪಕ್ಷಿ ಗಿಡ ಮರ ಎಲ್ಲದಕ್ಕೂ ಹಾನಿಯಾಗುವಂತಹ ಒಂದು ವಿಷಯವಾಗಿದೆ ಇದು. ಇದನ್ನು ತಡೆಗಟ್ಟುವುದರಲ್ಲಿ ವಿಶ್ವಸಂಸ್ಥೆಯು ಉತ್ತಮವಾದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ. ಕೇವಲ ವಿಶ್ವಸಂಸ್ಥೆಯೂ ಅಲ್ಲದೆ NGOಗಳು, ನಿಮ್ಮಂತಹ ಬಾನುಲಿ ಕೇಂದ್ರಗಳು, TV ಚಾನಲ್ಗಳು, ಇನ್ನಿತರ ಆರ್ಗನೈಜೇಷನ್ಗಳು, ಸಮಾಜ ಸೇವಾ ಆರ್ಗನೈಜೇಷನ್ಗಳು ಇಂಥ ಒಂದು ಕಾರ್ಯಕ್ರಮದಡಿಯಲ್ಲಿ ಪರಿಸರವನ್ನು ಉಳಿಸಲಿಕ್ಕೆ ಹೋರಾಟ ಮಾಡ್ತಾ ಇದೆ ಅಂತ ಹೇಳ್ತಾನೆ. ಸರ್, ಅದೇ ರೀತಿ ಈ ಪ್ರತಿ ವರ್ಷ ಈ ಜೂನ್ 5ರಂದು ಈ ವಿಶ್ವ ಪರಿಸರ ದಿನವನ್ನು ಒಂದೊಂದು ಘೋಷವಾಕ್ಯದೊಂದಿಗೆ ಆಚರಣೆ ಮಾಡಿಕೊಂಡು ಬರಲಾಗುತ್ತೆ ಸರ್. ಅದೇ ರೀತಿ ಈ ವರ್ಷ 2024ನೇ ಸಾಲಿನಲ್ಲಿ ಯಾವ ಘೋಷವಾಕ್ಯದೊಂದಿಗೆ ಈ ದಿನ ವಿಶ್ವ ಪರಿಸರ ದಿನವನ್ನು ಆಚರಿಸಲಾಗುತ್ತಿದೆ ಸರ್? ಹೌದು, ವಿಶ್ವ ಪರಿಸರ ದಿನ 2024 ಜೂನ್ 5ರ ಘೋಷವಾಕ್ಯ ಏನಿದೆ ಅಂದರೆ, ಭೂಮಿಯ ಪುನಃಸ್ಥಾಪನೆ, ಬರ ಸ್ಥಿತಿಸ್ಥಾಪಕತ್ವ ಮತ್ತು ಮರುಭೂಮಿಯ ಪ್ರಗತಿಯನ್ನು ವೇಗಗೊಳಿಸುವುದು. ಭೂಮಿಯ ಪುನಃಸ್ಥಾಪನೆ ಹೆಚ್ಚು ಕಡಿಮೆ ಈಗ ನಮಗೆ ಈ ಕಾಡು ಭೂಮಿಗಳಿಂದ, ಪರ್ವತದ ಮೇಲ್ಭಾಗದಿಂದ ಸಮುದ್ರದ ಆಳದವರೆಗೆ ಶತಕೋಟಿ ಹೆಕ್ಟೇರ್ ಜಾಗ ಇದೆ ನಮ್ಮದು. ಶತಕೋಟಿ ಹೆಕ್ಟೇರ್ ಜಾಗದಲ್ಲಿ ಹೆಚ್ಚಿನವು ನಮ್ಮ ಒಂದು ಮಾನವನ ದುರ್ಬಳಕೆಯಿಂದ ಹಾಳಾಗ್ತಾ ಇದೆ. ಸೊ ಹಾಗಾಗಿ ಅದನ್ನು ಹೇಗೆ ನಾವು ಉಳಿಸಿಕೊಳ್ಳುವುದು? ಭೂಮಿಯ ಪುನಃಸ್ಥಾಪನೆ ಅಂದರೆ ಹಸಿರು ಗಿಡಗಳನ್ನು ಬೆಳೆಸೋದು, ವಾತಾವರಣದಲ್ಲಿ ಶುದ್ಧವಾದ ಗಾಳಿ ಬೆಳಕು ಬರುವ ಹಾಗೆ ನೋಡಿಕೊಳ್ಳುವುದು, ವಾತಾವರಣದ ಶುದ್ಧ ರೀತಿಯಲ್ಲಿ ಇಟ್ಕೊಳ್ಳೋದು, ಹಲವಾರು ಕಾರ್ಯಕ್ರಮ, ಗಿಡಗಳನ್ನು ನೆಟ್ಟು ಮರಗಳನ್ನು ಬೆಳೆಸಿ ಅದರಿಂದ ಬರುವಂಥ ಆಕ್ಸಿಜನ್ಗಳನ್ನು ಮಾತ್ರ ಸೇವಿಸಿ ತುಂಬ ಉತ್ತಮವಾದ ಒಂದು ಜೀವನವನ್ನು ನಡೆಸಲಿಕ್ಕೆ ಭೂಮಿಯ ಪುನಶ್ಚೇತನ ಅಂತ ಹೇಳ್ತೇವೆ. ಬರ ಬರೋದು ಯಾಕೆ? ಈಗ ನಾನು ಹೇಳಿದಾಗ ಫ್ಲಡ್ಸ್ ಬರ್ತದೆ, ಗಿಡ ಮರಗಳಿಲ್ಲದೆ ನೀರಿನ ಸವಕಳಿಯಿಂದ ಬರುವಂಥದ್ದು. ಬರ ಅಂತ ಹೇಳಿದರೆ ಈ ನೀರು ಮಳೆ ಬರದೇ ಇದ್ದಾಗ ಬರಗಾಲ ಬಂದುಬಿಡ್ತದೆ. ಯಾಕೆ ಬರಗಾಲ ಬರ್ತದೆ? ಹಸಿರೀಕರಣ ಆದರೆ ಮಾತ್ರ ಅದು ಮಳೆ ಬರುವಂಥ ಒಂದು ಪದ್ಧತಿ ಇರ್ತದೆ. ಎಲ್ಲಿ ಹಸಿರು ಇರ್ತದೆ ಅಲ್ಲಿ ಮಳೆ ಬೀಳುತ್ತದೆ, ಎಲ್ಲಿ ಮರುಭೂಮಿಯಲ್ಲಿ ಮಳೆ ಬೀಳುವುದಿಲ್ಲ. ಮರುಭೂಮಿಯಲ್ಲಿ ಮಳೆ ಬೀಳುವುದಿಲ್ಲ, ಯಾಕಂದರೆ ಅಲ್ಲಿ ಹಸಿರಿಲ್ಲ. ಈ ಹಸಿರಿದ್ದಾಗ ಮೋಡವನ್ನು ಎಳೆಯುವಂಥ ಒಂದು ಹರಿದ್ವರ್ಣದ ಶಕ್ತಿ ನಮ್ಮ ಭೂಮಿಯ ಸಸ್ಯಗಳಿಗಿದೆ. ಅದರಿಂದಾಗಿ ಮಳೆಗಳು ಬರ್ತವೆ. ಮಳೆ ಬಂದಾಗ ನೀರಾಗ್ತದೆ, ಅಂತರ್ಜಲ ಉತ್ಪತ್ತಿ ಆಗುತ್ತೆ. ನಮಗೆಲ್ಲರಿಗೂ, ಪ್ರಾಣಿಗಳಿಗೂ ಪಕ್ಷಿಗಳಿಗೂ ಉತ್ತಮವಾದ ನೀರು, ಆಹಾರ ಎಲ್ಲ ಸಿಗ್ತದೆ. ಈ ಬರಗಾಲವನ್ನು ತಡೆಯುವಲ್ಲಿ ನಾವು ಬರಗಾಲಕ್ಕೆ ಸ್ಟಾಪ್ ಹಾಕ್ಬೋದು ಅಂತ, ಬರಗಾಲವನ್ನು ತಡೆಯುವಲ್ಲಿ ಇಂಥ ಕಾರ್ಯಕ್ರಮಗಳು ಹಮ್ಮಿಕೊಳ್ಳಬೇಕು. ಮರುಭೂಮಿ ಪ್ರಗತಿಯನ್ನು ವೇಗಗೊಳಿಸೋದು. ಮರುಭೂಮಿ ಪ್ರಗತಿ ಅಂದರೆ ಮರುಭೂಮಿ ಆಗ್ತಾ ಇದೆ, ಎಲ್ಲ ಕಡೆಯಲ್ಲೂ ಮರುಭೂಮಿ ಆಗ್ತಾಯಿದೆ, ನೀರಿಲ್ಲ, ಸಸ್ಯಗಳಿಲ್ಲ, ವಾತಾವರಣ ಕಲುಷಿತವಾಗಿದೆ. ಈ ಮರುಭೂಮಿ ಆಗುವುದನ್ನು ಸ್ಟಾಪ್ ಮಾಡೋದು ಅಂದರೆ ಅಲ್ಲಿ ಗಿಡಗಳನ್ನು ನೆಟ್ಟು ನೀರಿನ ಸಂಪರ್ಕವನ್ನು ಕೊಟ್ಟು ಪ್ರತಿಯೊಂದು ವಿಷಯದಲ್ಲಿ ಪ್ರಕೃತಿ ಮಾತೆಯನ್ನು ಹಸಿರೀಗೊಳಿಸುವುದು ಇದರ ಉದ್ದೇಶವಾಗಿ ವಿಶ್ವಸಂಸ್ಥೆ ಈ ಸಲದ ಒಂದು ಸ್ಲೋಗನನ್ನು ಹಾಕಿದ್ದಾರೆ. ಆ್ಯಕ್ಚುಲಿ ನಾವು ನೋಡೋಕೆ ಹೋದರೆ ಈಗ ದಿನದ 3 ಸೆಕೆಂಡಲ್ಲಿ ಕಮ್ಮಿ ಅಂತೇಳಿದರೆ ಒಂದು ಫುಟ್ಬಾಲ್ ಆಟವಾಡುವ ಮೈದಾನದಷ್ಟು ಕಾಡನ್ನು ಕಡಿತಾ ಇದ್ದೀವಿ. 3 ಸೆಕೆಂಡಿಗೆ ಒಂದು ಫುಟ್ಬಾಲ್ ಅಂದರೆ ಒಂದು 5 ಎಕರೆ ಜಮೀನು 3 ಸೆಕೆಂಡಲ್ಲಿ ಕಡ್ದಾಗ್ತಾ ಇದೆ ನಮ್ಮ ಪ್ರಪಂಚದಲ್ಲಿ. 60% ಗದ್ದೆಗಳೇ ಇಲ್ಲ.
60% ಗದ್ದೆಗಳಿಲ್ಲ. ಮುಂಚೆ ಭತ್ತ, ರಾಗಿ ಹೊಲಗಳಿತ್ತು. ಆ ಗದ್ದೆಗಳಲ್ಲಿ, ನೀರಾವರಿ ಗದ್ದೆಗಳಲ್ಲಿ ಇದನ್ನು ಮಾಡ್ತಾಯಿದ್ರು. 60% ಗದ್ದೆಗಳಿಲ್ಲ. ಕಾಡುಗಳು ಸರ್ವನಾಶ ಮಾಡ್ತಾ ಇದ್ದೇವೆ ನಮ್ಮ ಒಂದು ಉಳಿತಿಗಾಗಿ. ಪ್ರಾಣಿಗಳು ಹೊರಗಡೆ ಇಲ್ಲಿ ಊರಿಗೆ ಬಂದು ತೊಂದರೆ ಕೊಡ್ತಾ ಇದ್ದಾವೆ. ಆನೆಗಳಾಗಲಿ, ಹುಲಿಗಳಾಗಲಿ. ಈಗ ಎಲ್ಲೇ ನೋಡ್ಬೋದು, HD ಕೋಟೆಯಲ್ಲಿ ಹಲವಾರು ಹುಲಿಗಳು. ಮೊನ್ನೆ ಒಂದು ಹಾಡಿ ಮಹಿಳೆಯನ್ನು ಹುಲಿ ತಿಂದಿದೆ. ಹೀಗೆ ಹಲವಾರು ತೊಂದರೆಗಳನ್ನು ಆಗಲಿ, ಹಂದಿಗಳ ಕಾಟ, ರೈತರಿಗೆ ತೊಂದರೆ. ಕಾರಣ ನಮ್ಮನ್ನು ನಾವೇ ತೊಂದರೆ ಮಾಡ್ಕೊಳ್ತೇವೆ. ನಾವು ಮೃಗಗಳಾಗಿದ್ದೇವೆ. ಮೃಗಗಳಿಗಿರುವಂಥ ಅವರ ಜಾಗವನ್ನು ನಾವು ಕಬಳಿಸಿಕೊಂಡು ಅವುಗಳು ಈಗ ಊರಿನಲ್ಲಿ ಬಂದು ತೊಂದರೆ ಕೊಡುವಂಥ ಪರಿಸ್ಥಿತಿಗೆ ನಾವು ಬಂದಿರ್ತೇವೆ ಅಂತ ನಾನು ಹೇಳ್ತೇನೆ. ಸರ್, ಹಾಗಿದ್ರೆ ಏನು ಕಳೆದ 1974ನೇ ಇಸವಿಯಿಂದ ಈ ವಿಶ್ವ ಪರಿಸರ ದಿನವನ್ನು ಆಚರಿಸಿಕೊಂಡು ಬರ್ತಾ ಇಂದಿಗೂ ಕೂಡ ನಾವು ಪರಿಸರದ ಕುರಿತು ಕಾಳಜಿಯನ್ನು ವಹಿಸುವ ನಿಟ್ಟಿನಲ್ಲಿ ವಿಶ್ವಸಂಸ್ಥೆ ಆದೇಶಿಸಿದಂತೆ ಈ ವರ್ಷವೂ ಕೂಡ ವಿಶ್ವ ಪರಿಸರ ದಿನವನ್ನು ಆಚರಣೆ ಮಾಡ್ತಾ ಬರ್ತಾ ಇದ್ವಿ. ಈ ವಿಶ್ವ ಪರಿಸರ ದಿನ ಆಚರಣೆ ಸರಿಯಾದ ರೀತಿಯಲ್ಲಿ ಸಫಲ ಆಗೋ ನಿಟ್ಟಿನಲ್ಲಿ ಮಾನವರು ಯಾವ ರೀತಿ ಪರಿಸರದ ಕುರಿತು ಕಾಳಜಿಯನ್ನು ವಹಿಸಿ ಈ ವಿಶ್ವ ಪರಿಸರ ದಿನಾಚರಣೆಯಿಂದ ಒಂದು ಶಪಥವನ್ನು ಮಾಡಬೇಕಾಗಿದೆ ಸರ್ ಪರಿಸರ ದಿನಾಚರಣೆ ಕುರಿತು? ಹೌದು, ಈಗ ಅವರೊಂದು ಸ್ಲೋಗನ್ ಕೊಟ್ಟಿದ್ದಾರಲ್ಲ, ಈ ಸ್ಲೋಗನ್ ಇನ್ನು 10 ವರ್ಷದವರೆಗೆ ಪರಿಸರ ವ್ಯವಸ್ಥೆಯನ್ನು ಸರಿ ಮಾಡುವಂಥದ್ದು. ಈ 10 ವರ್ಷದಲ್ಲಿ ಪರಿಸರವನ್ನು ಪುನರಾರಂಭಿಸಬೇಕಂತೇಳಿ ವಿಶ್ವಸಂಸ್ಥೆಯವರು ಸ್ಲೋಗನ್ ಇದು ಮಾಡಿದರು. ಇಲ್ಲಿ ಮನುಷ್ಯ ಇಷ್ಟೇ ಮಾಡಬೇಕಾಗಿದೆ, ಪರಿಸರದಲ್ಲಿ ಗಿಡಗಳನ್ನು ನೆಟ್ಟು ಹಸಿರೀಕರಣ ಮಾಡಬೇಕು. ಹಸಿರೀಕರಣವೇ ನಮ್ಮ ಉಸಿರು. ಹಸಿರಿಲ್ಲದಿದ್ದರೆ ನಮಗೆ ಉಸಿರಾಡಲಿಕ್ಕೆ ಆಗೋದಿಲ್ಲ. ತ್ಯಾಜ್ಯ ವಸ್ತುಗಳು ಅದನ್ನು ಸ್ಟಾಪ್ ಮಾಡ್ಕೊಳ್ಬೇಕು. ಹೇಗೆ ಸ್ಟಾಪ್ ಮಾಡೋದು? ಅದಕ್ಕೆ ಆದ ಒಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇದ್ದಾವೆ. ವಿದೇಶಗಳಲ್ಲೆಲ್ಲ ತ್ಯಾಜ್ಯಗಳನ್ನು ವಿಭಜನೆ ಮಾಡುವಲ್ಲಿ ಸಪ್ರೇಷನ್ ಒಂದಿದೆ. ಅದು ನಮ್ಮ ದೇಶದಲ್ಲಾಗಬೇಕು, ನಮ್ಮ ಊರಲ್ಲಾಗಬೇಕು. ಸಿಟಿಗಳಲ್ಲೆಲ್ಲ ತ್ಯಾಜ್ಯ ವಿಂಗಡೀಕರಣ ಅವನ್ನು ಪ್ರತಿಯೊಬ್ಬ ಮನುಷ್ಯ ಮಾಡಿದರೆ ಮಾತ್ರ, ಪ್ರತಿಯೊಂದು ಮನೆಯಲ್ಲಿ ಇದನ್ನು ತ್ಯಾಜ್ಯ ವಿಂಗಡೀಕರಣ, ಹಸಿರೆಲೆ ಬೇರೆ, ಕಸದ ಬೇರೆ, ಇವನ್ನೆಲ್ಲ ಮಾಡಿದರೆ ಮಾತ್ರ ನಾವು ಮುಂದಿನ ಚಿಕ್ಕದ್ರಿಂದ ಸ್ಟಾರ್ಟ್ ಮಾಡ್ಕೊಂಡು ಹೋಗ್ಬೇಕು. ನಾವು ಒಂದೇ ಸಲ ಮೇಲೆ ಹೋಗ್ಲಿಕ್ಕಾಗಲ್ಲ. ಚಿಕ್ಕದ್ರಿಂದ ಸಣ್ಣ ಸಣ್ಣ ಒಂದು ಕಲ್ಪನೆಗಳನ್ನು ಇಟ್ಕೊಂಡು ಪರಿಸರವನ್ನು ಹೇಗೆ, ಪರಿಸರ ಮಾತೆ ನಮ್ಮ ಸ್ವರ್ಗ ಇದ್ದಾಗೆ, ಅದನ್ನು ಹೇಗೆ ಉಳಿಸಿಕೊಳ್ಬೇಕೆಂಬ ನಿಟ್ಟಿನಲ್ಲಿ ನಾವು ಒಂದು ಹೆಜ್ಜೆಯನ್ನು ಮುಂದಿಟ್ಟರೆ ನಮ್ಮ ಊರಿನಲ್ಲಿ, ನಮ್ಮ ಗ್ರಾಮದಲ್ಲಿ, ನಮ್ಮ ತಾಲೂಕಲ್ಲಿ, ನಮ್ಮ ಡಿಸ್ಟಿಕಲ್ಲಿ, ನಮ್ಮ ಕರ್ನಾಟಕದಲ್ಲಿ, ನಮ್ಮ ದೇಶದಲ್ಲಿಯೂ ಇದನ್ನು ಮುಂದುವರಿಸ್ಕೊಂಡು ಹೋಗಬೇಕು ಅಂತ ನಾನು ಈ ಮೂಲಕ ಹೇಳ್ತಾ ಇದ್ದೀನಿ. ಸರ್, ಜೊತೆಗೆ ಭೂಮಿಯ ಮೇಲಿನ ಪರಿಸರ ಸಂರಕ್ಷಣೆ ಆಗಿರ್ಬೋದು, ಇಲ್ಲಿನ ವನ್ಯ ಸಂಪತ್ತನ್ನು ಕಾಪಾಡೋದ್ರ ಜೊತೆಗೆ ಸರ್ ಮುಖ್ಯವಾಗಿ ನಾವು ಓಝೋನ್ ಪದರದ ಒಂದು ಉಳಿವಿಗೂ ಕೂಡ ನಾವು ಎಚ್ಚೆತ್ತುಕೊಳ್ಬೇಕಾಗಿದೆ. ಈ ಓಝೋನ್ ಪದರದ ರಕ್ಷಣೆಯಲ್ಲಿ, ಈ ಓಝೋನ್ ಪದರದ ಕಾರ್ಯ ಕುರಿತು, ಇದನ್ನು ರಕ್ಷಣೆ ಮಾಡೋ ನಿಟ್ಟಲ್ಲಿ ಮಾನವನ ಕರ್ತವ್ಯದ ಕುರಿತು ಮನುಷ್ಯರಿಗೆ ಅಂತ ಸಮುದಾಯದ ಜನತೆಗೆ ತಾವೇನು ಸಲಹೆ ಕೊಡೋದಕ್ಕೆ ಇಷ್ಟಪಡ್ತೀರಾ ಸರ್? ಸರ್, ಹೌದು, ನಿಜವಾಗಿ ಹೇಳ್ತೇನೆ. ಈ ಸಲದ ಬೇಸಿಗೆಯ ಒಂದು ಬಿಸಿಯನ್ನು ನೀವು HD ಕೋಟೆ ಸರಗೂರಲ್ಲಿ ನೋಡಿರ್ಬೇಕು ನೀವು. ಯಾಕಂದ್ರೆ ನಾವು ಎಲ್ಲಿಯೇ ಹೋಗೋದು ಬೇಡ. ನಾವು ಬೇರೆ ಕಡೆಯಲ್ಲಿ ಹೋಗುವುದಕ್ಕಿಂತ ಮೂಲತಃ ನಾನು ಉಡುಪಿ ಡಿಸ್ಟಿಕ್ನವನು. ನಮ್ಮೂರಲ್ಲಿ ತುಂಬ ಸೆಕೆ ಇರುತ್ತೆ. ಆದರೆ ಆ ಸೆಕೆಯ ಅನುಭವವನ್ನು ಬಿಟ್ಟು ನಾನು HD ಕೋಟೆಗೆ 8 ವರ್ಷದಿಂದ ಬಂದೆ. ಆಗ ನನಗೆ ಇದು ಒಂಥರ ನನಗೆ ಊಟಿಯಾಗೆ ಕಾಣ್ತಾ ಇತ್ತು. ಊಟಿಯ ಯಾವ ವಾತಾವರಣವಿದೆ ನಮ್ಮ HD ಕೋಟೆಯಲ್ಲಿತ್ತು. ಅದೇ 8 ವರ್ಷದ ನಂತರ ನಾನೀಗ ನಮ್ಮ ಊರಿನ ಒಂದು ಬಿಸಿಯ ಬೇಗೆಯನ್ನು ತಡೆದುಕೊಳ್ಳಿಕ್ಕೆ ಆಗ್ತಾ ಇಲ್ಲ ಇತ್ತು. ಯಾಕಂತೇಳಿದರೆ ಜಾಗತಿಕ ತಾಪಮಾನ 1.5 ಡಿಗ್ರಿ ಸೆಲ್ಸಿಯಸ್ ಅಷ್ಟು ಜಾಸ್ತಿ ಆಗ್ತಾ ಇದೆ. 1.5 ಸೆಲ್ಸಿಯಸ್ ಅಂದರೆ ಅಷ್ಟು ಬಿಸಿ ಗಾಳಿ ಜಾಸ್ತಿ ಆಗ್ತಾ ಇದೆ. ಇದರಿಂದ ಓಝೋನ್ ಲೇಯರನ್ನು ನಾವು ಸರಿ ಮಾಡಬೇಕಾದರೆ ಒಂದೇ ನಮ್ಮಲ್ಲಿರುವಂತಹ ಕೆಲಸ ಅಂತೇಳಿದರೆ ಅತಿಯಾದ ಅನಿಲಗಳನ್ನು ಬಿಡಬಾರದು. ಕಾರ್ಬನನ್ನು ನಾವು ಹೆಚ್ಚು ಉತ್ಪಾದನೆ ಮಾಡಿದಷ್ಟು ಓಝೋನ್ ಲೇಯರ್ ಕವರ್ ಆಗ್ತಾ ಹೋಗ್ತದೆ. ಅಲ್ಲಿಂದ ಸೂರ್ಯನಿಂದ ಬರುವಂಥ ಬೆಳಕಿನ ಕಿರಣಗಳಲ್ಲಿ ಹಲವಾರು ವಿಟಮಿನ್ಸ್ಗಳು ಸಿಗ್ತಾ ಇದೆ ನಮಗೆ. ಆ ವಿಟಮಿನ್ ಎ ವಿಟಮಿನ್ ಆಗಲಿ, ಬಿ ವಿಟಮಿನ್ ಸಿಗ್ತಾ ಇದೆ. ಆ ವಿಟಮಿನ್ ಸಮೇತ ಸಿಗದೆ ಮೂಲತಃ ಕೆಲವು ನಮ್ಮ ಮಾನವರು ಸ್ಕಿನ್ ಡಿಸೀಸ್ಗಳಲ್ಲಿ, ತುಂಬ ಹಲವಾರು ಡಿಸೀಸ್ಗಳಲ್ಲಿ, ಸನ್ಬರ್ನ್ ಡಿಸೀಸ್ಗಳಲ್ಲಿ ತುತ್ತಾಗಿ ತಮ್ಮ ಜೀವನಕ್ಕೆ ನಾವೇ ತೊಂದರೆಯನ್ನು ಅನುಭವಿಸ್ತಾ ಇದ್ದಾರೆ. ಜನರಿಗೆ ಗೊತ್ತಾಗಿದೆ ಈಗ ಇಷ್ಟು ಬಿಸಿಲು ಯಾಕೆ ಬಂತು, ಬಿಸಿಲು ಬರಲಿಕ್ಕೆ ಕಾರಣ ಏನು, ಮಳೆ ಆಗ್ತಾ ಇಲ್ಲ ಕಾರಣ ಏನು, ಎಲ್ಲರೂ ಒಂದು ತಿಳುವಳಿಕೆಯಿಂದ ಹಲವಾರು ಮೀಡಿಯಾಗಳಿದ್ದಾವೆ, ಹಲವಾರು ಇದರಲ್ಲಿ ಅವರು ತಿಳ್ಕೊಂಡು, ನಾನು ಹೇಳೋದಂದಿಷ್ಟೇ, ಹಸಿರೀಕರಣ ಮಾಡಿ ನಾಡನ್ನು ಉಳಿಸಿ ಅಂಥೇಳಿ ನಾನು ಇಷ್ಟಪಡ್ತೇನೆ. ಅದೇ ಪ್ರತಿಯೊಂದು ಕೆಲಸ ಕಾರ್ಯಗಳು ನಮ್ಮಿಂದ, ನಮ್ಮ ಮನೆಯಿಂದ ಶುರುವಾದರೆ ಅದು ಕೊನೆಯದಾಗಿ ದೇಶದ ಮಟ್ಟದಲ್ಲಿ, ವಿಶ್ವದ ಮಟ್ಟದಲ್ಲಿ ತಲುಪುತ್ತೆ. ಆ ನಿಟ್ಟಿನಲ್ಲಿ ಅದು ಜನರ ಜಾಗೃತಿಯನ್ನು ವಹಿಸಬೇಕು, ಪರಿಸರದ ಕುರಿತು ಕಾಳಜಿಯನ್ನು ವಹಿಸಬೇಕು ಅಂತ ಹೇಳ್ತಾ ಇದ್ದೀರಾ.
ಸರ್, ಅದೇ ರೀತಿ ಕೂಡ ತಾವು ಒಬ್ಬರು ಶುಶ್ರೂಷಕರಾಗಿ ಕೆಲಸವನ್ನು ನಿರ್ವಹಿಸೋದ್ರ ಜೊತೆಗೆ ಪರಿಸರ ಪ್ರೇಮಿಗಳು ಕೂಡ ಆಗಿ ಈ ಪರಿಸರ ಕುರಿತು ಸಾಕಷ್ಟು ಕೆಲಸ ಕಾರ್ಯಗಳನ್ನ ಮಾಡೋದಾಗಿರ್ಬೋದು, ಪರಿಸರ ಜಾಗೃತಿ ಕುರಿತು ಒಂದಷ್ಟು ಕೆಲಸ ಕಾರ್ಯಗಳನ್ನ ತಾವು ಕೂಡ ಮಾಡ್ತಾ ಬರ್ತಾ ಇದ್ರಿ ಸರ್. ಇದಕ್ಕೆ ತಮಗೆ ಪ್ರೇರಣೆ ಏನಾಯಿತು? ಈ ಕೆಲಸ ಕಾರ್ಯಗಳ ಅನುಭವ ಹೇಗಿದೆ ಸರ್? ಪ್ರೇರಣೆ ಅಂತ ಹೇಳಿದಾಗ ನಾನು ಹೇಳಿದೆಲ್ಲ, ಭೂಮಿ ಮಾತೃ ದೇವೋಭವ ಅಂತೇಳಿ. ಭೂಮಿ ತಾಯಿ ನನ್ನ ತಾಯಿ, ಪ್ರಕೃತಿ ನನ್ನ ತಾಯಿ. ಈ ಪ್ರಕೃತಿಯಿಂದಲೇ ನಾನು ಕಲ್ತಿದ್ದು. ಪ್ರಕೃತಿಯನ್ನು ಉಳಿಸಲಿಕ್ಕೆ ಪ್ರಕೃತಿಯೇ ನನಗೆ ಹೇಳಿದೆ, ನೋಡಿ ನನಗೆ ಪ್ರಕೃತಿ ನಾಶವಾಗ್ತಾ ಇದೆ, ಅದಕ್ಕೆ ಏನಾದರೂ ಮಾಡಬೇಕು. ಎಲ್ರಿಗೂ ಇದು ಪ್ರತಿಯೊಬ್ಬ ಮನುಷ್ಯನಲ್ಲಿ ಇರುವಂಥದ್ದೇ. ಪ್ರಕೃತಿಗೋಸ್ಕರ ಏನು ಮಾಡಬೇಕು ನಾವು? ನನ್ನ ಮೂಲ ಉದ್ದೇಶ, ನಾನು ಈ ಊರಿಗೆ ಬಂದಾಗ ಒಂದು ಹಸಿರೀಕರಣದ ಒಂದು ಕಾನ್ಸೆಪ್ಟ್ ಮನಸ್ಸಲ್ಲಿತ್ತು ನನಗೆ, ಹಸಿರೀಕರಣ ಮಾಡಬೇಕು ಅಂತ. ನಾನಿಲ್ಲೊಂದು ಸಣ್ಣದಾದ ಒಂದು ಜಮೀನನ್ನು ತಗೊಂಡೆ, ಅಲ್ಲಿ ಹಲವಾರು ಗಿಡಗಳನ್ನು ನೆಟ್ಟೆ. ನನ್ನ ಮತ್ತು ನನ್ನ ಮನೆಯವರದ ಒಂದು ಕಾನ್ಸೆಪ್ಟ್ ಇತ್ತು, ಹೌದು ನಾವು ಹೋದರೆ ಏನಾದರೂ ಹಸಿರೀಕರಣ ಮಾಡೋಣ ಅಂತೇಳಿ. ನಾವೆಲ್ಲ ಗಿಡಗಳನ್ನು ನೆಟ್ವಿ. ಈಗ ಗಿಡಗಳು ದೊಡ್ಡದಾಗಿದ್ದಾವೆ. ಹಸಿರೀಕರಣದಿಂದ ಬಂದ ತಂಪಾದ ಗಾಳಿ, ಆಕ್ಸಿಜನೇಟರ್ ಸೇವಿಸಿದಾಗ ತುಂಬ ಖುಷಿ ಆಗ್ತದೆ. ಅದೂ ಅಲ್ಲದೆ ಹಲವಾರು ಕಡೆಯಲ್ಲಿ ನಾನು ನಮ್ಮ ಊರಿನವರಿಗೆಲ್ಲ ಯಾವಾಗಲೂ ಪ್ರೇರೇಪಣೆ ಕೊಡ್ತಾ ಇರ್ತೇನೆ. ಗಿಡ ನೆಡೋಣ, ಗಿಡ ನೆಟ್ಟರೆ ನಮಗೊಂದು ಒಳ್ಳೆಯದಾಗ್ತದೆ, ಎಡತೊರೆಯನ್ನು ನಾವು ಹಸಿರು ಎಡತೊರೆ ಮಾಡೋಣ ಅಂತ ಅಲ್ಲಿನ ಪಂಚಾಯತ್ ಮೆಂಬರ್ಸ್ ಇದ್ದಾರೆ, ನಮ್ಮ ಸ್ನೇಹಿತರಿದ್ದಾರೆ, ಊರಿನ ಜನರಿಗೆ ಹೇಳ್ತಾ ಇದ್ದೇನೆ. ಅದೊಂದು ಈ ನಿಟ್ಟಿನಲ್ಲಿ ನಾನು ನಮ್ಮ ಊರಿನಲ್ಲಿ ಸಮೇತ ಗಿಡಗಳನ್ನು ನೆಡುವ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಬೇಕು ಅಂತ ಹೇಳಿದ್ದೇನೆ. ಅದಲ್ಲದೆ ನಮ್ಮ ಆಸ್ಪತ್ರೆಯಲ್ಲೂ ಸಮೇತ ನಾನು ಒಂದು 100 ಗಿಡಗಳನ್ನು ನೆಟ್ಟಿದ್ದೇನೆ. ಪಕ್ಕದ ಜಮೀನಲ್ಲೂ ಹಲವಾರು ಗಿಡಗಳನ್ನು ನೆಟ್ಟಿದ್ದಾರೆ. ಆದರೆ ಮಾನವ ಎಷ್ಟು ಒಬ್ಬ ಚಿಕ್ಕ ಮನಸ್ಸು ಅಂತ ಹೇಳಿದರೆ, ನೆಟ್ಟ ಗಿಡಗಳನ್ನು ಒಂದೇ ಹಸುಗಳನ್ನು ಕುರಿಗಳನ್ನು ಮೇಯಿಸ್ತಾರೆ. ಇಲ್ಲ ಇವನು ಯಾಕೆ ಇಲ್ಲಿ ನೆಟ್ಟಿದ ಅಂತ ಆ ಗಿಡವನ್ನು ಕಿತ್ತು ಬಿಸಾಡ್ತಾರೆ. ಇಂಥವ್ರಿರುವಾಗ ಪರಿಸರವನ್ನು ನಾವು ಹೇಗೆ ಒಂದು ಜಾಗೃತಿ ಮೂಡಿಸ್ಬೇಕು? ಇಂಥವರಿಗೂ ಮನದಲ್ಲಿ ನಾವು ಒಳ್ಳೆಯ ಒಂದು ಸಂದೇಶ ಕೊಟ್ಟು, ಒಂದು ಮರ ಇದ್ದರೆ ಅದು ನೆರಳು ಕೊಡುತ್ತೆ, ಹಣ್ಣು ಕೊಡುತ್ತೆ, ಆಕ್ಸಿಜನ್ ಕೊಡುತ್ತೆ, ಹಲವಾರು ಕಲ್ಪವೃಕ್ಷ ಅಂತ ಹೇಳ್ತೀವಿ ನಾವು ಮರಗಳನ್ನು. ಇಂಥ ಒಂದು ಒಳ್ಳೆಯ ಒಂದು ಪ್ರಕೃತಿ ನಮಗೆ ಕೊಡ್ತಾ ಇರುವಾಗ ಕೆಲವರು ಇದನ್ನು ಹೀಗೆ ಮಾಡ್ತಾರೆ, ಏನು ಮಾಡಲಿಕ್ಕೆ ಆಗೋದಿಲ್ಲ. ಪ್ರಕೃತಿ ನಾಶಕ್ಕೆ ಕೆಲವರಿದ್ದಾರೆ, ಪ್ರಕೃತಿ ಉಳಿಸ್ಲಿಕ್ಕೆ ಕೆಲವರಿದ್ದಾರೆ. ಪ್ರಕೃತಿ ನಾಶ ಮಾಡಬೇಡಿ, ಪ್ರಕೃತಿಯನ್ನು ಉಳಿಸಿ ಅಂತ ಅವ್ರಿಗೆ ನಾನು ಒಂದು ಕಿವಿ ಮಾತು ಹೇಳಲಿಕ್ಕೂ ಇಷ್ಟಪಡ್ತೇನೆ. ಸರ್, ಅದೇ ರೀತಿ ಮಾನವನಿಗೆ ಪ್ರಕೃತಿಯ ಮೌಲ್ಯ ತಿಳಿಬೇಕು ಅಂದರೆ ಆತನ ಬಾಲ್ಯದಿಂದಲೂ, ಆತ ಚಿಕ್ಕವನಾಗಿದ್ದಾಗಲಿಂದನೂ ಆತನಿಗೆ ಪ್ರಕೃತಿಯ ಕುರಿತು ಅದರ ಮೌಲ್ಯವನ್ನು ನಾವು ತಿಳಿಸ್ಬೇಕಾಗುತ್ತೆ. ಅಂದರೆ ಬೆಳೆಯುವ ಸಿರಿ ಮೊಳಕೆಯಲ್ಲಿ ಅನ್ನೋ ರೀತಿ ಶಾಲಾ ಹಂತದಿಂದಲೇ ಮಕ್ಕಳಿಗೆ ಈ ಪರಿಸರದ ಕಾಳಜಿ ಕುರಿತು ಒಂದಷ್ಟು ಕಾರ್ಯಕ್ರಮಗಳನ್ನ ಮಾಡಿಸೋದ್ರಿಂದ, ಅವರನ್ನು ಆ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿಕೊಳ್ಳೋ ರೀತಿಯಲ್ಲಿ ಮಾಡೋದ್ರಿಂದ ಒಂದಷ್ಟು ಪರಿಸರದ ಕುರಿತು ಮಕ್ಕಳಿಗೆ ಒಂದು ಕಾಳಜಿ ಬರೋ ನಿಟ್ಟಿನಲ್ಲಿ ಶಾಲಾ ಹಂತದಿಂದಲೇ ಮಕ್ಕಳಿಗೆ ಯಾವ ರೀತಿ ಪರಿಸರದ ಕುರಿತು ಕಾಳಜಿ ವಹಿಸಬೇಕಾಗಿದೆ ಸರ್? ಇದು ಈಗಿನ ಕಾಲ, ನಾನು ಚಿಕ್ಕವನಿಂದಲೇ ಪರಿಸರದ ಬಗ್ಗೆನೂ ಪಾಠ ಮಾಡ್ತಾ ಬಂದಿದ್ರು. ವನಮಹೋತ್ಸವ ಅಂತ ಪಾಠ ಮಾಡ್ತಾ ಬಂದಿದ್ರು. ವನಮಹೋತ್ಸವ ಅಂತ ಪಾಠ ಸಮೇತ ಇದೆ ಸ್ಕೂಲಲ್ಲಿ. ಆದರೆ ಅದನ್ನು ಮುಂದುವರ್ಸ್ಕೊಂಡು ಬರುವಂಥ ಮನಸ್ಥಿತಿ ಮನುಷ್ಯನಿಗೆ ಬೇಕು. ಹೌದು. ಪ್ರತಿಯೊಬ್ಬನಲ್ಲಿ ನಾವು ಒಂದು ಗಿಡವನ್ನು ನಡಿ, ಒಂದೇ ಒಂದು ಗಿಡ ನಡಿ, ಅದು ಮರ ಆಗುತ್ತೆ, ನಿಮ್ಗೆ ನೆರಳು ಕೊಡುತ್ತೆ. ಮನೆ ಹತ್ರ ಒಂದು ಗಿಡ ನೆಟ್ಟರೆ ನಿಮ್ಮ ಮನೆಗೆ ಎಷ್ಟೋ ಆಕ್ಸಿಜನ್ ಸಿಗುತ್ತೆ. ಇದೇ ಕೊರೋನಾ ಟೈಮಲ್ಲಿ ಆಕ್ಸಿಜನ್ ಇಲ್ಲ ಅಂತ ಎಷ್ಟೋ ಜನ ಸತ್ತೋದ್ರು. ಹೌದು. ಇಂಥ ಅನಾಹುತ ಬೇಡ. ಒಂದು ಗಿಡಗಳನ್ನು ನಡಿ, ಮರ ಆಗತ್ತೆ, ಮರದಿಂದ ನಿಮ್ಗೆ ತುಂಬ ಒಂದು ಬೆನಿಫಿಟ್ ಇದೆ ಅಂತ ನಾನು ತುಂಬ ಎಲ್ರಿಗೂ ಹೇಳ್ತಾ ಇದ್ದೇನೆ. ನಾನೂ ನಡ್ತಾ ಇದ್ದೇನೆ, ನಡುವವರಿಗೂ ಪ್ರೇರೇಪಣೆ ಕೊಡ್ತಾ ಇದ್ದೇನೆ. ಆ್ಯಕ್ಚುಲಿ ನನಗೆ ತುಂಬ ಹೆಲ್ಪ್ ಮಾಡೋರು ಅಂದರೆ ನನಗೆ ಇವರು ಫಾರೆಸ್ಟ್ ಡಿಪಾರ್ಟ್ಮೆಂಟಿಂದ ಗಿಡಗಳನ್ನೆಲ್ಲ ಕೊಟ್ಟು ತುಂಬ ಸಹಕಾರ ಮಾಡಿದ್ದಾರೆ. ಅವರಿಗೂ ನಾನು ಈ ಸಮಯದಲ್ಲಿ ಧನ್ಯವಾದ ಹೇಳ್ತೇನೆ. ಯಾಕಂದರೆ ನಾನು ಗಿಡಗಳನ್ನು ನೆಟ್ಟು ಅದನ್ನು ಬೆಳೆಸ್ಬೋದು. ಆದರೆ ಏನು ಮಾಡೋದು, ಕೆಲವರು ಅದನ್ನು ದನವನ್ನು ಬಿಟ್ಟು ಮೇಯಿಸ್ತಾರೆ. ಅದನ್ನೇ ಕೂತ್ಕೊಂಡ್ರೆ ನಮ್ಮ ಮುಂದಿನ ಜೀವನ ನಮಗೂ ಕಷ್ಟ ಆಗ್ತದೆ. ಅದಕ್ಕಾಗಿ ಜನರಿಗೆ ರಿಕ್ವೆಸ್ಟ್ ಮಾಡ್ಕೊಳ್ಳೋದು, ಎಲ್ಲಿ ಗಿಡ ಇದೆ ಅಲ್ಲೊಂದು ಗಿಡ ನೆಟ್ಟು ಅದನ್ನು ಬೆಳೆಸಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಭಾಳ ಸಂತೋಷ. ಸಾಕಷ್ಟು ವಿಚಾರಗಳನ್ನು ಈ ವಿಶ್ವ ಪರಿಸರ ದಿನದ ಆಚರಣೆ ಆಗಿರ್ಬೋದು, ಅದರ ಹಿನ್ನೆಲೆ ಆಗಿರ್ಬೋದು, ಮತ್ತು ಪ್ರಕೃತಿಯನ್ನು ಬೆಳೆಸೋ ನಿಟ್ಟಿನಲ್ಲಿ ಮನುಷ್ಯನ ಪಾತ್ರವೇನಿರ್ಬೋದು ಅನ್ನೋದು ಕುರಿತು ಹಲವಾರು ವಿಚಾರಗಳನ್ನು ನಮ್ಮ ಜೊತೆ ಹಂಚ್ಕೊಳ್ತಾ ಬರ್ತಾ ಇದ್ದಾರೆ ಸರ್. ಸರ್, ಈಗ ಕಾರ್ಯಕ್ರಮದ ಕೊನೆ ಅಂತ ಬರ್ತಾಯಿದ್ದೀವಿ ಸರ್. ಕೊನೆಯದಾಗಿ ಈ ವಿಶ್ವ ಪರಿಸರದ ದಿನ ನಮ್ಮ ಜನಧ್ವನಿ ಕೇಳುಗರಿಗಾಗಿರ್ಬೋದು ಅಥವಾ ಸಮುದಾಯದ ಜನತೆಗಾಗಿರ್ಬೋದು, ಕೊನೆಯದಾಗಿ ತಾವೇನು ಕಿವಿ ಮಾತು ಹೇಳೋಕ್ಕೆ ಇಷ್ಟಪಡ್ತೀರಾ ಸರ್? ಹೌದು, ಆ್ಯಕ್ಚುಲಿ ತುಂಬ ಖುಷಿ ಆಯಿತು ನನಗೆ ಇಲ್ಲಿ ಬಂದಕ್ಕೆ. ಮತ್ತು ತುಂಬ ಧನ್ಯವಾದಗಳು ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರದವರಿಗೆ, 90.8 MH ಜಡ್ಡಿಗೆ. ಒಂದು ವಿಷಯ ನಾನು ಎಲ್ರಿಗೂ, ಕೇಳುಗರಿಗೂ ಹಾಗೂ ವಿಶ್ವದ ಜನರಿಗೂ, ಅದು ಕನ್ನಡ ಬರೋವರೆಗೆ ನಾನು ಹೇಳ್ತಾ ಇರೋದು, ನಾನು ನನ್ನ ಒಂದು ಇನ್ವಿಟೇಷನಲ್ಲಿ ಸಮೇತ ಏನಾದರೂ ಒಂದು
ಒಂದು ಇನ್ವಿಟೇಷನ್ ಮಾಡಿದ್ರೆ, ಯಾವುದೋ ಕಾರ್ಯಕ್ರಮದ ಇನ್ವಿಟೇಷನ್ ಮಾಡಿದ್ರೆ ಅಲ್ಲಿ ಪ್ರಕೃತಿ ಬಗ್ಗೆ 1-2-4 ಸಾಲುಗಳನ್ನು ಬರಿತೇನೆ. ಒಂದು ಮದುವೆ ಇನ್ವಿಟೇಷನ್ ಆಗಲಿ, ನಮ್ಮ ಅಸೋಸಿಯೇಷನ್ ಇದೆ ಯಾವುದಾದ್ರು ಇನ್ವಿಟೇಷನ್ ಆಗಲಿ, ಅಲ್ಲ 1-2 ಪ್ರಕೃತಿ ಸಾಲುಗಳನ್ನು ಬರಿತೇನೆ. ಆ ಪ್ರಕೃತಿ ಸಾಲುಗಳನ್ನು ನನಗೆ ನನ್ನ ಸ್ನೇಹಿತರಾದ ಮೋಹನ್ ವರ್ಣಿಕರ್ ಅಂತಿದ್ದಾರೆ, ಅವರು ಸಾಹಿತಿ, ಅವರನ್ನು ಕೇಳ್ತೇನೆ ಇದನ್ನು ಹೆಂಗೆ ಬರೆದ್ರಾಗತ್ತೆ, ಏನು ಬರೆದ್ರೆ. ಅವರು ನನಗೆ ತುಂಬ ಸಹಕಾರ ಮಾಡಿದರು. ಅವರು ಬರೆದ ಕೆಲವು ಪ್ರಕೃತಿ ಬಗ್ಗೆ ಒಂದೆರಡು ಇಲ್ಲಿ ನಾನು ಹೇಳೋಕ್ಕೆ ಇಷ್ಟಪಡ್ತೇನೆ. ಪ್ರಕೃತಿ ನಮ್ಮ ಅಮೂಲ್ಯ ಸಂಪತ್ತು, ನಾಶ ಮಾಡಿದರೆ ತಪ್ಪಿದ್ದಲ್ಲ ಆಪತ್ತು. ಹಸಿರು ಹೆಚ್ಚಾದಷ್ಟು ನಮ್ಮ ಬದುಕು ಸರಾಗ, ಅದು ಆಗುವುದು ನಾವು ಮರಗಳನ್ನು ರಕ್ಷಿಸಿದಾಗ. ಸಸ್ಯ ಸಂಪತ್ತು ನಮ್ಮ ಬಹುದೊಡ್ಡ ಆಸ್ತಿ, ಅದನ್ನು ನಾಶ ಮಾಡಿದರೆ ತಪ್ಪಿದ್ದಲ್ಲ ಶಾಸ್ತಿ. ಮರಗಳನ್ನು ಬೆಳೆಸೋಣ, ಕಾಡನ್ನು ರಕ್ಷಿಸೋಣ, ಮನೆಗೊಂದು ಮರ ನೆಟ್ಟವನೇ ನಿಜಕ್ಕೂ ಜಾಣ. ಮನೆ ಮನೆಯಲ್ಲಿ ಗಿಡ ನೆಟ್ಟು ಹಸಿರನ್ನು ಬೆಳೆಸೋಣ, ಮನದಲ್ಲಿ ಪ್ರಕೃತಿ ಮಾತೆಯನ್ನು ನಿತ್ಯ ಆರಾಧಿಸೋಣ. ಹಸಿರು ನಮ್ಮೆಲ್ಲರ ಉಸಿರು, ಅರಿವಿರಲಿ ನಮಗೆ ನಿತ್ಯ, ಅದು ಉಳಿದರೆ ಮಾತ್ರ ನಮ್ಮ ಉಳಿಯು ಸತ್ಯ. ಇದ್ರ ಬಗ್ಗೆ ಎಲ್ಲರೂ ಒಂದ್ಸಲ ತಿಳ್ಕೊಳ್ಬೇಕು. ಇದೊಂದು ಒಂದು ಭಾವನಾತ್ಮಕವಾದ ಒಂದು ಲೈನ್ಸ್ಗಳಿವೆಲ್ಲ. ಇದರಿಂದಾಗಿ ನೋಡ್ಬೇಕು, ಈಗ ಹಸಿರಿದ್ದರೆ ಉಸಿರು, ಹಸಿರೀಕರಣನೇ ನಂದು ಒಂದು ಕಾನ್ಸೆಪ್ಟ್ ಇತ್ತು. ಯಾಕೆಂದರೆ ಕೆ ಎಡತೊರೆಯಲ್ಲಿರುವಾಗ ನಾನು ಕೆ ಎಡತೊರೆ ಎಲ್ಲ ಸ್ನೇಹಿತರುಗಳು ನಾವು ಕೆ ಎಡತೊರೆ ಅಂತ ತೆಗೆದು ಎಡತೊರೆ ಮಾಡಬೇಕು ಅಂತೇಳಿ. ಹಸಿರು ಎಡತೊರೆ. ನಮ್ಮೂರಿಗೆ ಜನ ಬರ್ತಾ ಇರುವಾಗ ಊಟಿಯಲ್ಲಿ ಎಲ್ಲ ಗಿಡಗಳನ್ನು ನೆಡೋಣ ಕಣ್ರಿ. ಬರ್ತಾ ಇರುವಾಗ ಇರಬೇಕೆ. ಆದಷ್ಟು ಜನರಲ್ಲಿ ಈಗ ತೋಟಗಳನ್ನು ಮಾಡ್ತಾ ಇದ್ದೀವಿ, ನಮ್ಮ ಎಡತೊರೆಯಲ್ಲಿ ತೋಟಗಳಾಗ್ತಾ ಇದೆ. ನಂಗೆ ತುಂಬ ಸಂತೋಷ. ನನ್ನಿಂದಾಗಿಲ್ಲ, ಅವರೇ ಪ್ರೇರಣೆ ಕೊಟ್ಟು ಮಾಡ್ತಾ ಇರೋದು. ಆದರೂ ನನ್ನ ಆಸೆ, ಆ ಊರಿಂದ ಬರುವಾಗ ನಾವೀಗ ಊಟಿಗೆ ಹೋಗುವಾಗ, ಮಡಿಕೇರಿಗೆ ಹೋಗುವಾಗ ಮರಗಳೆಲ್ಲ ಅದರಲ್ಲಿ ಪಾಸ್ ಆಗ್ತಾ ಇರುವಾಗ ಅದು ತಂಪಾದ ಗಾಳಿ ಬೀಸ್ತಾ ಇರುವಾಗ ತುಂಬ ಖುಷಿ ಆಗ್ತದೆ ನಮಗೆ. ಅಂಥ ವಾತಾವರಣ ನನ್ನ ಹಳ್ಳಿಯಿಂದ ಪ್ರಾರಂಭ ಆಗಬೇಕು, ನಾನಿರುವ ಒಂದು ಪ್ಲೇಸಿಂದ ಪ್ರಾರಂಭ ಆಗಬೇಕು. ಅದು HD ಕೋಟೆ, ಮೊದಲೇ HD ಕೋಟೆ ಕಾಡು, ದೊಡ್ಡ ಕಾಡಾಗಿತ್ತು. ಆ ಕಾಡು ಮತ್ತೆ ಉದ್ಭವ ಆಗಬೇಕು, ಆ ಕಾಡು ಮತ್ತೆ ಉದ್ಭವ ಆಗಬೇಕು, ಜನರಲ್ಲಿ ಟೂರಿಸಮಿಗೆ ಬರಬೇಕು ಅಂತ ಒಂದು ತುಂಬ ಒಂದು ಆಶೆಗಳನ್ನು ಇಟ್ಕೊಂಡು ಈ ನಿಟ್ಟಿನಲ್ಲಿ ಹೋರಾಟ ಮಾಡಬೇಕು. ಅದು ನಾನು ನಮ್ಮ MLA ಸಾಹೇಬರು ಅನಿಲ್ ಚಿಕ್ಕಮಾದು ಅವರಿಗೆ ಸಮೇತ ನಾನು ಇದ್ರ ಬಗ್ಗೆ ರಿಕ್ವೆಸ್ಟ್ ಸಮೇತ ಮಾಡಿದೆ. ನಮ್ಮ ಒಂದು ಹಸಿರೀಕರಣ ಮಾಡೋಕ್ಕೆ ನಾವು ತುಂಬ ಒತ್ತು ನೀಡೋಣ, ನಮ್ಮೂರು ತುಂಬ ಹಸಿರಾಗಿರುತ್ತೆ, ತಂಪಾಗಿರುತ್ತೆ ಅಂಥೇಳಿ ನಾನು ತುಂಬ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಅವರು ಅದಕ್ಕೆ ನನಗೆ ಸಮ್ಮತಿ ಕೊಡ್ತಾ ಇದ್ದಾರೆ. ಹಾಗೂ ಜನಧ್ವನಿ ಬಾನುಲಿ ಕೇಂದ್ರದ ಎಲ್ಲ ಕೇಳುಗರಿಗೂ ಸಮೇತ ಪರಿಸರ ದಿನದ ವಿಶ್ವ ಪರಿಸರ ದಿನದ ಶುಭಾಶಯಗಳನ್ನು ಹೇಳ್ತಾ, ತಾವೆಲ್ಲರೂ ಒಂದು ಗಿಡಗಳನ್ನು ಈ ದಿನ ನೆಡಿ, ಪ್ರತಿದಿನ ಒಂದೊಂದು ಪ್ರತಿ ಸಲ ಗಿಡಗಳನ್ನು ನೆಟ್ಟು ಬೆಳೆಸಿ ಹಸಿರೀಕರಣ ಮಾಡೋಣ. HD ಕೋಟೆ ಹಸಿರೀಕರಣ ಮಾಡೋಣ. ಅಂದರೆ ಹಸಿರು, ಅಂತ ಹೇಳಿದರೆ ಹಸಿರೇ ಇದೆ, ಹಸಿರೀಕರಣ ಮಾಡೋಣ ಅಂಥೇಳಿ ತಮ್ಮೆಲ್ಲರಿಗೂ ಕೈ ಮುಗಿದು ಕೇಳ್ಕೊಳ್ತಾ ಇದ್ದೇನೆ ಅಂಥೇಳಿ ನನ್ನೆರಡು ಮಾತುಗಳನ್ನು ಮುಗಿಸ್ತೇನೆ. ಸರ್, ಭಾಳ ಸಂತೋಷ. ಇಷ್ಟೊತ್ತು ನಮ್ಮ ವಿಶ್ವ ಪರಿಸರ ದಿನದ ವಿಶೇಷ ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸಿ ಏನು ಈ ವಿಶ್ವ ಪರಿಸರ ದಿನವನ್ನು ಹಲವಾರು ವರ್ಷಗಳಿಂದ ಆಚರಣೆಯನ್ನು ಮಾಡ್ಕೊಂಡು ಬರಲಾಗ್ತದೆ. ಈ ದಿನದ ಆಚರಣೆಯ ಹಿನ್ನೆಲೆ ಆಗಿರ್ಬೋದು, ಈ ಪರಿಸರ ದಿನಾಚರಣೆ ಆಚರಣೆಯ ಮಹತ್ವ, ಗುರಿ ಉದ್ದೇಶಗಳಾಗಿರ್ಬೋದು, ಹಾಗೆಯೇ ಪ್ರಕೃತಿ ಪ್ರಸ್ತುತ ದಿನಗಳಲ್ಲಿ ಯಾವ ರೀತಿಯಾದ ಮಾಲಿನ್ಯವನ್ನು ಕಾಣ್ತಾ ಇದೆ, ಯಾವ ರೀತಿಯಾದ ಮಾಲಿನ್ಯವನ್ನು ಮನುಷ್ಯನಿಂದ ಆಗ್ತಾ ಇದೆ, ಇದನ್ನು ತಡೆಗಟ್ಟೋ ನಿಟ್ಟಿನಲ್ಲಿ ಮನುಷ್ಯ ತನ್ನ ಜೀವನ ಕ್ರಮಗಳನ್ನು ಯಾವ ರೀತಿ ಬದಲಾಯಿಸ್ಕೋಬೇಕಾಗಿದೆ, ಹಾಗೆಯೇ ಕೃಷಿ ಪದ್ಧತಿಯನ್ನು ಯಾವ ರೀತಿ ಬದಲಾಯಿಸ್ಕೋಬೇಕಾಗಿದೆ ಅನ್ನೋದ್ರ ಕುರಿತಾಗಿರ್ಬೋದು. ಮತ್ತು ಕೇವಲ ಮಾತಿನಲ್ಲಿ ಹೇಳಿ ಆಚರಣೆ ಮಾಡೋದಲ್ಲ, ಇದು ನಾವು ಪ್ರತಿನಿತ್ಯ ಅದನ್ನು ಜೀವಿಸ್ತಾ ನಾವು ಆಚರಣೆ ಮಾಡಬೇಕಾಗಿದೆ ಅನ್ನೋದು ಕುರಿತು ಹಲವಾರು ವಿಚಾರಗಳನ್ನು, ಈ ಪ್ರಕೃತಿಯ ಕಾಳಜಿಯ ಕುರಿತು ತಮ್ಮ ಅನುಭವದ ಮುಖಾಂತರ ಒಂದಷ್ಟು ಮಾಹಿತಿಯನ್ನು ಈ ವಿಶ್ವ ಪರಿಸರ ದಿನದ ವಿಶೇಷ ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸಿ ನಮ್ಮ ಜೊತೆ ಹಂಚ್ಕೊಂಡಿದ್ದಕ್ಕೆ, ನಮ್ಮ ಕೇಳುಗರಿಗೆ ಇಷ್ಟೆಲ್ಲ ಮಾಹಿತಿಯನ್ನು ತಾವು ತಿಳಿಸ್ಕೊಂಡಿದ್ದಕ್ಕೆ ತಮಗೆ ತುಂಬ ಹೃದಯಗಳನ್ನ ತಿಳಿಸೋದಕ್ಕೆ ಇಷ್ಟಪಡ್ತೀನಿ ಸರ್. ಧನ್ಯವಾದಗಳು ಸರ್. ತಮಗೆ ಮತ್ತೊಮ್ಮೆ ವಿಶ್ವ ಪರಿಸರ ದಿನದ ಶುಭಾಶಯಗಳನ್ನು ತಿಳಿಸ್ತಾ ಇಲ್ಲಿಗೆ ಇವತ್ತಿನ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಿದ್ದೀನಿ ಸರ್. ಧನ್ಯವಾದಗಳು. ಪ್ರಿಯ ಕೇಳಿದರೆ, ಇದುವರೆಗೂ ನೀವು ಕೇಳ್ತಾ ಇದ್ರಿ ವಿಶ್ವ ಪರಿಸರ ದಿನದ ವಿಶೇಷ ಕಾರ್ಯಕ್ರಮದಲ್ಲಿ ವಿಶ್ವ ಪರಿಸರ ದಿನದ ಆಚರಣೆ ಹಿನ್ನೆಲೆ, ವಿಶೇಷತೆ ಹಾಗೂ ಪ್ರಕೃತಿಯ ಮಹತ್ವ ಕುರಿತು ಎಚರಿಕೋಟೆ ತಾಲೂಕಿನ ಸಾರ್ವಜನಿಕ ಆಸ್ಪತ್ರೆಯ ಶುಶ್ರೂಷಾಧಿಕಾರಿಗಳು ಹಾಗೂ ಪರಿಸರ ಪ್ರೇಮಿಗಳು ಆದಂತಹ ಎಚರಿಕೋಟೆ ತಾಲೂಕಿನ ಕೆಎಡತೊರೆ ಗ್ರಾಮದ ಶ್ರೀಯುತ ಪ್ರಶಾಂತ್ ಕುಮಾರ್ ಗಂಗೊಳ್ಳಿರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮವನ್ನು ಕೇಳ್ತಾ ಇದ್ರಿ. ಇದಾಗಿತ್ತು ಇವತ್ತಿನ ನಮ್ಮ ವಿಶ್ವ ಪರಿಸರ ದಿನದ ವಿಶೇಷ ಕಾರ್ಯಕ್ರಮ. ಮತ್ತೆ ಮತ್ತೊಂದು ವಿಶೇಷ ಕಾರ್ಯಕ್ರಮದಲ್ಲಿ ಆ ದಿನದ ವಿಶೇಷತೆ ಕುರಿತು ತಮ್ಮನ್ನು ಮತ್ತೆ ಭೇಟಿಯಾಗ್ತೀನಿ. ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ರೇಡಿಯೋ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ. ಸಾಲು ಮರದ ತಿಮ್ಮಕ್ಕ, ಸಾವಿರ ಮರದ ತಾಯಿಯಾದರು, ಅಣ್ಣವರ ಸಿನಿಮಾ ನೋಡಿದ
ಸಾವಿರ ಜನರು ಬದಲಾದರು, ಪರಿಸರ ಮಂಜು ಸೇವೆ ಮಾಡುತ್ತಾ ಯುವ ಜನಗಳಿಗೆ ಸ್ಫೂರ್ತಿಯಾದರು. ಕಾಲ್ಗಿಚ್ಚು ತಡೆದು ಪ್ರಾಣಿಗೆ ಆಸರೆ ನಾವಾಗುವ, ಇಂಗು ಗುಂಡಿಯ ತೋಡಿಸಿ ದಾಹವ ತಣಿಸುವ.